ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿಮ್ಮ ಸ್ವಾತಂತ್ರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುವಂತಹ ದಿನ, ಮನೋರಂಜನೆಗೆ ಒಳ್ಳೆ ದಿನ. ಮಕ್ಕಳು ಟ್ರೀಟ್ ಕೇಳಬಹುದು, ಕುಟುಂಬ ವಿಷಯಗಳು ಮುಖ್ಯವಾಗಿರುತ್ತವೆ. ವೃಷಭ ರಾಶಿ. ಸ್ವಯಂ ಕೇಂದ್ರಿತರಾಗಬೇಡಿ, ಇತರರ ಭಾವನೆಗಳ ಕಡೆಗೆ ಗಮನ ಕೊಡಿ, ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳಬೇಡಿ, ಎಲ್ಲರ ಅಗತ್ಯಕ್ಕೆ ಸ್ಪಂದಿಸಿ. ಮಿಥುನ ರಾಶಿ. ಏಕಾಂತ ಭಾವನೆ ಬರಬಹುದು, ಧ್ಯಾನ ಅಥವಾ ಯೋಗ ಮಾಡಿ ಮನಸ್ಸನ್ನ ಶಾಂತಗೊಳಿಸಿ. ಪ್ರೀತಿಯ ವಿಷಯದಲ್ಲಿ ಒಳ್ಳೆಯ ದಿನ. ಕರ್ಕಾಟಕ ರಾಶಿ. ಕಲ್ಪನೆಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ, ಸೃಜನಶೀಲತೆ ಹೆಚ್ಚು, ಜನರು ನಿಮ್ಮ ಪ್ರಯತ್ನಗಳನ್ನು ಮೆಚ್ಚುತ್ತಾರೆ, ದೇವರ ಆಶೀರ್ವಾದ ಇರುತ್ತದೆ. ಸಿಂಹರಾಶಿ. ಕೆಲಸದಲ್ಲಿ ಶ್ರಮಿಸಿ ಪ್ರಗತಿ ಸಾಧಿಸಿ, ತೀರ್ಮಾನಗಳಲ್ಲಿ ಅಚಲರಾಗಿರಿ, ಮೇಲಾಧಿಕಾರಿಗಳಿಂದ ಸಹಾಯ ಸಿಗುತ್ತದೆ. ಭಯಗಳನ್ನು ಮೀರಿ ಸಂತೋಷ ಪಡೆಯಿರಿ. ಕನ್ಯಾ ರಾಶಿ. ತಡೆ ಹಿಡಿದ ಭಾವನೆಗಳು ಹೊರಬರಬಹುದು, ಪರಿಸರ ಸರಿ ಇಲ್ಲದೇ ಇದ್ದರೆ ವಿಶ್ರಾಂತಿ ಕೊರತೆಯ ಭಾಸ ಆಗುತ್ತದೆ, ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಿ. ತುಲಾ ರಾಶಿ. ಕಲಾತ್ಮಕತೆ ಹೊರಹೊಮ್ಮುತ್ತದೆ, ಸೌಂದರ್ಯ ಪ್ರಜ್ಞೆ ಹೆಚ್ಚಾಗುತ್ತದೆ. ಇಂಟೀರಿಯರ್ ಡೆಕೋರೇಷನ್ ಅಥವಾ ಕಲೆಗೆ ಒಳ್ಳೆಯ ದಿನ. ವೃಶ್ಚಿಕ ರಾಶಿ. ಹೊಸ ಯೋಚನೆಗಳು ಜೀವನವನ್ನು ಬದಲಾಯಿಸಬಹುದು, ಫಲಿತಾಂಶ ತಕ್ಷಣ ಸಿಗದಿದ್ರೂ ತಾಳ್ಮೆಯಿಂದ ವ್ಯವಹರಿಸಬೇಕು, ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತೆ. ಧನುರಾಶಿ. ಅನಧಿಕೃತ ಸಲಹೆಗಳನ್ನು ಕೇಳಿ, ಅವು ಉಪಯುಕ್ತ ಆಗಬಹುದು, ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಿರಲಿ. ಮಕರ ರಾಶಿ. ಜ್ಞಾನ ವಿಸ್ತರಣೆಗೆ ಅವಕಾಶ, ಉನ್ನತ ಶಿಕ್ಷಣ ಅಥವಾ ಹೂಡಿಕೆಗೆ ಒಳ್ಳೆಯ ದಿನ. ಅವಕಾಶಗಳನ್ನು ಗುರುತಿಸಿ ಬಳಸಿಕೊಳ್ಳಿ. ಕುಂಭರಾಶಿ. ಯಶಸ್ಸಿಗೆ ನೇರ ಹಾದಿ, ಶ್ರಮಿಸಿ ಬಯಸುವುದನ್ನು ಪಡೆಯುತ್ತೀರಿ, ಎಲ್ಲರೂ ನಿಮ್ಮನ್ನು ಮೆಚ್ಚುತ್ತಾರೆ, ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳಿ. ಇನ್ನು ಕೊನೆಯದಾಗಿ ಮೀನರಾಶಿ. ಭಿನ್ನ ಲಿಂಗದವರೊಂದಿಗೆ ಸಂವಹನ ಚೆನ್ನಾಗಿರುತ್ತದೆ, ಮಿತ್ರತ್ವ ಬೆಳೆಸಲು ಒಳ್ಳೆಯ ದಿನ, ಪ್ರೀತಿಯಲ್ಲಿರುವವರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಅನುಕೂಲ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.